ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳೋದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಕೊಟ್ಟಿರೋ ಗಡುವಲ್ಲಿ ನಿಮ್ ಸಾಲ ತೀರಿಸ್ತೀನಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಮ್ ಸಕ್ಕುನ ನಿಮಗೆ ಕೊಟ್ಟು ಮದ್ವೆ ಮಾಡೋ ಪ್ರಮೇಯನೇ ಇಲ್ಲ. ಅಷ್ಟಕ್ಕೂ ಹೀಗೆ ಕೇಳೋದಕ್ಕೆ ನಿಮಗೆ ನಾಚಿಕೆ ಮರ್ಯಾದೆ ಅನ್ನೋದಿರ್ಬೇಕು. ಎದುರಿಸ್ತಾ ಇದೀಯಾ ನನ್ನನ್ನ? ಈ ನವಕೋಟಿ ನರೋತ್ತಮನನ್ನೇ ಎದುರಿಸ್ತಾ ಇದೀಯಾ? ನಾನು ನಿಮ್ ಕುಟುಂಬದ ಜೊತೆ ಸಂಬಂಧ ಬೆಳೆಸೋಣ ಅನ್ಕೊಂಡಿದ್ದೆ, ಆದ್ರೆ ನೀನು ಜೊತೆಗೆ ನಿಮ್ ಮನೆಯವರು ನನಗೆ ಬೆಲೆನೆ ಕೊಡ್ತಾ ಇಲ್ಲ ಶಿವಪ್ಪ. ನಾನು ನೋಡ್ತೀನಿ ತಗೊಂಡಿರೋ ಸಾಲನ ಹೇಗ್ ತೀರಿಸ್ತೀರಾ ಅಂತ. ಇನ್ನು ಈ ಊರಲ್ಲಿ ಹೇಗೆ ತಲೆ ಎತ್ಕೊಂಡು ಓಡಾಡ್ತೀರಾ ಅಂತಾನು ನೋಡ್ತೀನಿ. ಅಷ್ಟೇ ಅಲ್ಲ ಶಿವಪ್ಪ, ನಾನ್ ನಿಮ್ಗೆ ಈ ಊರಲ್ಲಿ ಜೀವನ ನಡ್ಸೋಕಾಗ್ದೇ ಇರೋಗ್ ಮಾಡ್ತೀನಿ. ಜಾಗ್ರತೆ. ಯಾವತ್ತೋ ಒಂದಿನ ನೀ ನನ್ನ ಕಾಲ್ ಮೇಲೆ ಬೀಳ್ಬೇಕು, ಬೀಳೋ ಹಾಗೆ ಮಾಡ್ತೀನಿ. ಆಮೇಲೆ ನನ್ನನ್ನ ನೀನು ಬೇಡ್ಕೋಬೇಕು. ನನ್ನ ಒಬ್ಳು ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ. ಏನೋ ಯಾರ್ ಮಾತಾಡಕ್ ಹೇಳಿದ್ದು ಸಕ್ಕು? ಮಧ್ಯದಲ್ಲಿ ಬಂದು ಯಾಕೆ ಹಾಗೆ ಮಾತಾಡ್ದೆ? ಮೊದ್ಲೇ ಅವನು ನಮ್ಮ ಮೇಲೆ ಕೋಪದಲ್ಲಿದ್ದಾನೆ, ನೀನಿನ್ನೂ ರೊಚ್ಚಿಗೆ ಎಬ್ಬಿಸ್ದೆ. ಬಂದಿದ್ಯಾ ನಿನ್ಗೆ? ನಿಮ್ಮಪ್ಪ ಮಾತಾಡ್ತಿದ್ರು ತಾನೆ? ದೊಡ್ಡೋರ್ ಮಾತಾಡ್ತಿರುವಾಗ ನೀನ್ ಬಂದು ಮಾತಾಡೋಂತ ಅವಶ್ಯಕತೆ ಏನಿತ್ತು? ನೀನು ನಿನ್ ಬಾಯಿಗೆ ಬಂದ ಹಾಗೆ ಮಾತಾಡ್ದೆ. ಅದ್ರ ಪರಿಣಾಮ ನಾವ್ ಏನೇನ್ ಸಮಸ್ಯೆ ಎದುರಿಸ್ಬೇಕು ಅಂತ ಗೊತ್ತಿದ್ಯಾ ನಿನ್ಗೆ? ನೀನು ನೀನ್ ಇಷ್ಟ ಬಂದ ಹಾಗೆ ವರ್ತಿಸ್ತಿದ್ಯಾ? ನೀನ್ ಯಾರ್ ಬಂದ್ ಮಾತಾಡು ಅಂತ ಹೇಳಿದ್ದು? ದೊಡ್ಡವರು ನಾವಲ್ಲೇ ಇದ್ವಿ ತಾನೆ? ಅಯ್ಯೋ ಅಜ್ಜಿ, ಅವ್ರ ಬಗ್ಗೆ ಅಮ್ಮ ನನಗ್ ಹಾಗೇನೆ ಹೇಳಿದ್ರು. ಸಂತೋಷ, ನಿಮ್ಮಮ್ಮ ನಿನ್ಗೆ ಬೇಡದಿರೋ ವಿಷಯಗಳನ್ನ ಕಲಿಸ್ತಿದ್ದಾಳೆ ಅಂತ ಆಯ್ತು. ಅದಲ್ಲ. ಬಾಯಿ ಮುಚ್ಚು, ಇನ್ನೇನು ಮಾತಾಡ್ಬೇಡ. ನೀನ್ ಮುದ್ದು ಮಾಡಿರೋದ್ರಿಂದಾನೇ ಅವಳು ಹೀಗ ಆಡ್ತಿರೋದು. ಮೊದ್ಲೇ ಅವಳಿಗೆ ಮೂಗ್ದಾರ ಹಾಕಿದ್ರೆ ಈಗ ಹೀಗೆಲ್ಲ ಆಡ್ತಾ ಇರ್ಲಿಲ್ಲ. ಅತ್ತೆ, ನಾವ್ ಅವಳಿಗೆ ಯಜಮಾನ್ರು ಮನೆಗೆ ಹೋಗ್ಬೇಡ ಅಂತ ಮಾತ್ರ ಹೇಳ್ತಾ ಇದ್ವಿ. ಆದ್ರೆ ನಿಜವಾದ ಕಾರಣ ಏನು, ಯಾಕೆ ಹೋಗ್ಬಾರ್ದು ಅಂತ ವಿವರವಾಗಿ ಹೇಳ್ದೆ ಇದ್ದಿದ್ರಿಂದ ಅವಳಿಗೆ ಏನು ಅರ್ಥ ಆಗದೆ ಮತ್ತೆ ಯಜಮಾನ್ರು ಮನೆಗೆ ಹೋಗಿದ್ಲು. ಹಾಗಾದ್ರೆ ಅವಳಿಗೆ ಹೇಳ್ಬಿಡು ಉಮಾ, ಯಜಮಾನ್ರು ನಿನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ ಅಂತ. ಅಮ್ಮ, ಅಯ್ಯೋ, ಆ ವಿಷಯ ಅವಳಿಗೆ ಹೇಳ್ಬಾರ್ದು ಅಲ್ವಾ? ಯಜಮಾನ್ರು ತುಂಬಾ ಕೆಟ್ಟ ವ್ಯಕ್ತಿ ಅಂತ ಅವಳಿಗೆ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡೆ. ಆದ್ರೆ ಅವಳು ಎಲ್ರ ಮುಂದೆ ಎಷ್ಟು ಧೈರ್ಯವಾಗಿ ಅವನ್ ವಿರುದ್ಧವಾಗಿ ಮಾತಾಡಿದ್ಲು. ಅಷ್ಟಕ್ಕೂ ಅವಳಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂತು? ನಿನ್ನಿಂದಾನೆ ತಾನೆ? ಅವಳು ನಿನ್ನ ನೋಡೇ ಕಲ್ತ್ಕೊಂಡಿರೋದು. ಊರ್ನವ್ರ ಎಲ್ರ ಮುಂದೆ ಅವನ್ ಮೇಲೆ ಕಿರ್ಚಾಡ್ದೆ. ಅದು ಸಾಲದು ಅಂತ ಸೀರೆನ ಮನೆ ಮುಂದೆ ಸುಟ್ಟು ಹಾಕ್ತೆ. ಅಮ್ಮ, ಅಷ್ಟಕ್ಕೂ ನೀನ್ ಏನ್ ಮಾತಾಡ್ತಿದ್ಯಾ ಅಮ್ಮ? ಇದ್ರಲ್ಲಿ ಉಮನ್ ತಪ್ಪಿದೆ ಅಂತ ನಿಂಗೆ ನಿಜವಾಗ್ಲೂ ಅನಿಸ್ತಿದ್ಯಾ? ನನಗಂತೂ ಹಾಗನ್ನಿಸ್ತಿಲ್ಲ. ನಿನ್ ಯಜಮಾನ್ರು ಮೇಲಿರೋ ಕೋಪನ ಅವಳ ಮೇಲೆ ತೋರಿಸ್ತಾ ಇದ್ಯಾ. ಮತ್ತೆ ನನ್ನ ನಿನ್ನೇನ್ ಮಾಡು ಅಂತೀಯೋ? ನಮ್ಮನ್ನ 4 ದಿಕ್ಕಲ್ಲೂ ಸುತ್ತುವರೆದಿದ್ದಾರೆ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಮ್ಮ ಅಮ್ಮ ಏನ್ ಮಾಡು ಅಂತೀಯೋ? ಪಾಂಡುರಂಗ, ಈಗ ನಾನ್ ಏನ್ ತಪ್ಪು ಮಾಡ್ದೆ? ನನ್ನಿಂದ ಎಷ್ಟು ಜನರಿಗೆ ನೋವಾಗಿದೆ. ಯಾಕಂದ್ರೆ ನೀವ್ ಎಲ್ರಿಗೂ ತೊಂದ್ರೆ ಕೊಡ್ತೀರಾ. ಅದಕ್ಕೆ ನಿಮ್ನ ಎಲ್ರು ರಾಕ್ಷಸ ಅಂತಾರೆ, ಗೋದಾ ಅಮ್ಮ ಅಂತಾರೆ, ಜೊತೆಗೆ ನಮ್ಮಮ್ಮ ಕೂಡ ಎಲ್ರು ಅಂತಾರೆ. ಗೋದಾ ಅಮ್ಮ ಅಂದ್ರು, ಅಮ್ಮನೂ ಕೂಡ ಅಂದ್ರು. ಹೌದು, ಗೋದಾ ಅಮ್ಮ ರಾಕ್ಷಸ ಅಂತಂದ್ರು, ಅಮ್ಮನೂ ಕೂಡ ಹಾಗೆ ಅಂದ್ರು. ಅದಕ್ಕೆ ನನ್ ಬಾಯಿಂದ ರಾಕ್ಷಸ ಅನ್ನೋ ಮಾತು ಬಂತು.
ನಾನು ಹೀಗ ಅಂದಿದ್ದಕ್ಕೆ ಗೋದಾಮನಿಗೆ ಮತ್ತೆ ಶಿಕ್ಷೆ ಕೊಡ್ತಾರಾ? ಇಲ್ಲ ಅಲ್ವಾ? ಅವ್ರ ಗೋದಾಮನಿಗೇನು ಮಾಡಲ್ಲ ಅಲ್ವಾ?